ಎಲ್ಲರಿಗೂ ನಮಸ್ತೆ. ಎಲ್ಲ ಹೆಣ್ಣುಮಕ್ಕಳ ಒಂದೇ ಪ್ರಾಬ್ಲಮ್ ಏನಂದರೆ ವೆಯ್ಟ್ ಗೇನ್ ಆಗ್ತಿದೆ, ತುಂಬ ವೆಯ್ಟ್ ಗೇನ್ ಆಗ್ತಿದೆ. ಹೇಗೆ ನಾವು ವೆಯ್ಟ್ ಲಾಸ್ ಮಾಡ್ಕೊಬೇಕು, ನಮ್ಮ ದೇಹದ ತೂಕವನ್ನು ನಾವು ಹೇಗೆ ಕಡಿಮೆ ಮಾಡ್ಕೊಳ್ಬೇಕು. ಬನ್ನಿ ನೋಡೋಣ ಇವತ್ತು ಹೇಗೆ ನಾವು ದೇಹದ ತೂಕವನ್ನು ಕಡಿಮೆ ಮಾಡ್ಕೊಳ್ಳೋಣ. ಮೊಟ್ಟ ಮೊದಲನಾಗಿ ನಾವು ಏನು ಮಾಡಬೇಕು ಅಂದರೆ ಏನೇನೆಲ್ಲ ಮಾಡಬೇಕು, ಓಕೆ, ಏನೆಲ್ಲ ವಿಷಯಗಳನ್ನು ನಾವು ಮಾಡಬೇಕು, ಏನನ್ನು ಮಾಡಬಾರ್ದು ಫಸ್ಟು ತಿಳ್ಕೊಳ್ಳೋಣ, ಓಕೆನಾ. ಡೂಸ್ ಆ್ಯಂಡ್ ಡೋಂಟ್ಸ್. ಫಸ್ಟು ಏನೇನು ಮಾಡಬಾರ್ದು ತಿಳ್ಕೊಳ್ಳೋಣ, ಓಕೆನಾ. ಯಾವಾಗ ನಾವು ಊಟ ಮಾಡ್ತಾ ಇರ್ತೀವಿ, ಊಟ ಮಾಡುವಾಗ ಸಡನ್ನಾಗಿ ಏನಂತೀರ, ಅಯ್ಯೋ ಜಾಸ್ತಿ ಆಯಿತು, ಇಷ್ಟು ಊಟ ಮಾಡಿದರೆ ನಾನು ಎಲ್ಲಿ ದಪ್ಪ ಆಗಿಬಿಡ್ತೀನೋ ಅನ್ನೋ ಟೆನ್ಷನ್ ಆಟೋಮೆಟಿಕ್ಕಾಗಿ ಕೊಡ್ತಾ ಹೋಗ್ತೀರ. ಒಂದು ಥಾಟ್ ಬಂತು, ನಾನು ಇಷ್ಟು ಊಟ ಮಾಡಿದರೆ ನಾನು ದಪ್ಪ ಆಗಿಬಿಡ್ತೀನಿ ಅನ್ನೋ ಒಂದು ಥಾಟ್ ಬಂತು. ನೆಕ್ಸ್ಟು ಮತ್ತೇನು ಮಾಡ್ತೀರ, ಮಲ್ಕೊಂಡ್ರೆ ಜಾಸ್ತಿ ಮಲಗಿದ್ರೆ ನಾನು ದಪ್ಪ ಆಗ್ತೀನಿ ಅನ್ನೋ ಸೆಕೆಂಡ್ ಥಾಟ್. ಮತ್ತು ಇನ್ನೇನು ಮಾಡ್ತೀರ, ಸ್ವೀಟ್ ತಿಂದರೆ ನಾನು ದಪ್ಪ ಆಗ್ತೀನಿ, ಓಕೆನಾ. ಇವೆಲ್ಲ ಏನು ಥಾಟ್ಸ್ಗಳು ಏನಕ್ಕೆ ಅಂತ ಹೇಳ್ತೀನಿ ಮುಂದೆ. ಮತ್ತೆ ಏನು ಮಾಡ್ತೀರಾ, ಬೇರೆ ಈ ಥರ ಫ್ರೆಂಡ್ಸ್ ಹತ್ರ ಸಿಕ್ಕಾಗಿಲ್ಲ, ಇಲ್ಲ ಕಣೆ ನಾನು ದಪ್ಪ ಆಗಿದ್ದೀನಿ, ಇಲ್ಲಮ್ಮ ನಾನು ದಪ್ಪ ಆಗಿದ್ದೀನಿ ಅಂತ ಹೇಳ್ತಾನೆ ಬರ್ತೀರ. ಯಾವಾಗ ನೀವು ದಪ್ಪ ಅಂತ ಹೇಳ್ತಾ ಬರ್ತೀರ, ಅಲ್ಲಿ ನಿಮಗೆ ಗೊತ್ತಿಲ್ಲದೇ ಆ ಥಾಟ್ ಯೂನಿವರ್ಸ್ಗೆ ರಿಲೀಸ್ ಆಗ್ತಾ ಬರುತ್ತೆ, ಓಕೆನಾ. ನಿಮ್ಮ ಮೈಂಡಲ್ಲಿ ಏನಿರುತ್ತೆ, ಬರೀ ಅದೇ ಇರುತ್ತೆ. ನೀವು ಏನು ಮಾಡಬೇಕು, ಇವನ್ನೆಲ್ಲವನ್ನು ಒಂದು ಲಿಸ್ಟ್ ಮಾಡ್ಕೊಳ್ಳಿ. ನೀವು ಯಾವಾಗ ಈ ಥರ ದಪ್ಪ ನಾನು ವೆಯ್ಟ್ ಗೇನ್ ಆಗ್ತಿದ್ದೀನಿ ಅಂತ ಎಲ್ಲೆಲ್ಲಿ ನೀವು ಅದನ್ನು ಅನ್ಕೊತಾ ಇದ್ದೀರಾ ಅದನ್ನು ಒಂದು ಲಿಸ್ಟ್ ಮಾಡಿಬಿಟ್ಟು ನೆಕ್ಸ್ಟ್ ಏನು ಮಾಡ್ತೀರಾ ಅಂದರೆ ಅದನ್ನು ಮೆಡಿಟೇಷನ್ ಮಾಡಬೇಕು. ಎಲ್ಲ ಟೈಮಲ್ಲಿ ನೀವು ಏನು ಇವರು ಈ ಥರ ಲಿಸ್ಟ್ ಮಾಡೋಕ್ಕೆ ಹೇಳ್ತಿದ್ದಾರೆ ಅಂದರೆ, ಲಿಸ್ಟ್ ಮಾಡೋದ್ರಿಂದ ಏನಾಗ್ತಾ ಬರುತ್ತೆ ಅಂದರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಟೈಮ್ ಹೇಳಿದ್ದೀರಾ. ಇಷ್ಟು ಟೈಮ್ ಹೇಳಿದ್ರೇನೋ ವೆಯ್ಟ್ ಲಾಸ್ ಆಗುತ್ತಾ ಅಂತ ಯೋಚನೆ ಮಾಡ್ತಿದ್ದೀರಾ. ಇದರಿಂದ ಏನಾಗುತ್ತೆ ಅಂದರೆ ನಾವು ಯಾವಾಗ ಇಷ್ಟು ವರ್ಡ್ಸನ್ನು ನಾವು ಯೂಸ್ ಮಾಡಿದ್ವಿ, ಓಕೆ, ಅದು ಎಲ್ಲ ಎಲ್ಲಿಗೆ ಹೋಗುತ್ತೆ, ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಹೋಗುತ್ತೆ, ಓಕೆ. ಆ ಸಬ್ಕಾನ್ಷಿಯಸ್ ಮೈಂಡ್ ಏನು ಮಾಡುತ್ತೆ, ಇವರಿಗೆ ಬೇಕಾಗಿದೆ, ದಪ್ಪ ಆಗೋದು ಬೇಕಾಗಿದೆ ಅಂದು ನಮಗೆ ಅದನ್ನು ಮ್ಯಾನಿಫೆಸ್ಟ್ ಮಾಡುತ್ತೆ, ಓಕೆ, ತಥಾಸ್ತು ಅಂತ ಹೇಳುತ್ತೆ, ಓಕೆನಾ. ಅದಕ್ಕೆ ನೀವೇನು ಮಾಡ್ತೀರಾ ಅಂದರೆ ಸಿಂಪಲ್ಲಾಗಿ ಅವನ್ನೆಲ್ಲವನ್ನು ನೀವು ಏನೇನು ಮಾಡಬಾರ್ದು ಅಂದರೆ ಆ ಲಿಸ್ಟನ್ನೆಲ್ಲ ಏನು ಮಾಡಬೇಕು, ತೆಗೆದು ಹಾಕಿಬಿಟ್ಟು ಡಿಲೀಟ್ ಮಾಡಿಬಿಟ್ಟು ನೀವು ಬೇರೆದನ್ನು ಏನು ಮಾಡ್ತೀರಾ, ಬಿತ್ತಬೇಕು, ಓಕೆ. ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಯಾವಾಗ ನಾವು ಮೆಡಿಟೇಷನ್ ಮಾಡ್ತಾ ಹೋಗ್ತೀವಿ ಆಗ ಆಟೋಮೆಟಿಕ್ಕಾಗಿ ಅದು ಖಾಲಿ ಆಗುತ್ತೆ. ಖಾಲಿ ಪಾತ್ರೆಗೆ ನೀವು ಏನು ಮಾಡ್ತಾ ಹೋಗ್ತೀರಾ, ಅಥವಾ ಇವಾಗ ರೈತರೆಲ್ಲ ಗದ್ದೆ ಮಳೆ ಬಂದಿದೆ, ಹೊಲ ಎಲ್ಲ ನೀಟಾಗಿ ಮಾಡಿರ್ತಾರೆ. ಹಾಗೆ ನಾವು ಮೆಡಿಟೇಷನ್ ಮಾಡಿದಾಗ ಎಲ್ಲ ನೀಟಾಗಿರುತ್ತೆ, ಎಲ್ಲ ನೆಗೆಟಿವ್ ಥಾಟ್ಸ್ ಇರ್ಬೋದು, ನಿಮ್ಮ ಒಳಗಡೆ ಏನೇ ಇರ್ಬೋದು ಅದೆಲ್ಲ ಕ್ಲೀನ್ ಆಗಿಬಿಟ್ಟು ಏನಾಗಿರುತ್ತೆ, ಫುಲ್ ಪ್ಲೇನಾಗಿರುತ್ತೆ, ಏನೂ ಇರಲ್ಲ. ನೀವು ಇವಾಗ ಯಾವ ಬೀಜ ಬಿತ್ತುತ್ತೀರಾ, ನಿಮ್ಮ ಒಳ್ಳೆ ಬೀಜ, ನಿಮಗೇನು ಬೇಕು, ನಿಮ್ಮ ಲೈಫಲ್ಲಿ ಏನಾಗಬೇಕು. ಒಬ್ಬರಿಗೆ ವೆಯ್ಟ್ ಲಾಸ್ ಆಗೋದಿರುತ್ತೆ, ಒಬ್ಬರಿಗೆ ವೆಯ್ಟ್ ಗೇನ್ ಆಗೋದಿರುತ್ತೆ, ಒಬ್ರಿಗೇನೋ ಕರಿಯರ್ ರಿಲೇಟೆಡ್ ಇರುತ್ತೆ, ನಮಗೆ ಜಾಬ್ ಬೇಕು, ಡ್ರೀಮ್ ಜಾಬ್ ಅಂತ ಇರುತ್ತೆ. ನೀವೇನು ಮಾಡ್ತೀರಾ, ನಿಮ್ಮ ಲೈಫಲ್ಲಿ ಏನು ಇಂಟೆನ್ಷನ್ ಇರುತ್ತೆ ಅದನ್ನು ಬಿತ್ತುತ್ತಾ ಹೋಗ್ತೀರಾ, ಓಕೆ. ಇವಾಗ ಮೇನಾಗಿ ನಾವು ವೆಯ್ಟ್ ಗೇನಿಗೆ ಬರೋಣ, ಮೇನಾಗಿ ನಾವು ಇವಾಗ ವೆಯ್ಟ್ ಲಾಸಿಗೆ ಬರೋಣ, ಓಕೆನಾ. ಇಲ್ಲಿ ಏನು ಮಾಡ್ತೀರಾ, ಡೈಲಿ ನೀವು 21 ಡೇಸ್ ಮೆಡಿಟೇಷನ್ ಮಾಡಬೇಕು. ಇವಾಗ ಮಾಡಬಾರ್ದು ಗೊತ್ತಾಯಿತು, ಏನು ಮಾಡಬೇಕು, ಮೆಡಿಟೇಷನ್ ಮಾಡಬೇಕು. ಮೆಡಿಟೇಷನಲ್ಲಿ ಹೇಗೆ ನೀವು ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಂದರೆ ಸಿಂಪಲ್ಲಾಗಿ ನೀವು ಫಸ್ಟ್ ಏನು ಹೇಳ್ತೀರಾ, ಯಾವಾಗ ನಿಮಗೆ ದಪ್ಪ ಅನ್ನೋ ವರ್ಡ್ ಅಥವಾ ವೆಯ್ಟ್ ಗೇನ್ ಅನ್ನೋ ವರ್ಡ್ ನಿಮ್ಮ ಮೈಂಡಲ್ಲಿ ಬರ್ತಾ ಇದೆ ಆಗ ನೀವು ಜಸ್ಟ್ ಹೇಳಬೇಕು, ನಾನು ನನ್ನ ವಯಸ್ಸು ಎಷ್ಟಿದೆ, ನನ್ನ ಹೈಟ್ ಎಷ್ಟಿದೆ ಅಷ್ಟಕ್ಕೆ ನನ್ನ ವೆಯ್ಟ್ ಬ್ಯಾಲೆನ್ಸ್ ಇದೆ, ಓಕೆ. ನನ್ನ ವಯಸ್ಸು ಮತ್ತು ನನ್ನ ಹೈಟು, ನನ್ನ ಎತ್ತರಕ್ಕೆ ತಕ್ಕದಾಗಿ ನನ್ನ ವೆಯ್ಟ್ ಇದೆ, ಓಕೆನಾ. ಇದನ್ನು ನೀವು ಅಲ್ಲಿ ಬೀಜವನ್ನು ಬಿತ್ತುತ್ತಾ ಹೋಗಬೇಕು, ಓಕೆ. ಆಮೇಲೆ ಏನು ಮಾಡ್ತೀರಾ, ಏನೇ ಊಟ ಮಾಡಿ ನೀವು ಖುಷಿಯಾಗಿ ಊಟ ಮಾಡಿ. ನಾವು ಯಾವಾಗಲೂ ಹಾಗೆ ಮಾಡೋದು, ನಾನು ಇದನ್ನು ತಿಂದರೆ ದಪ್ಪ ಆಗ್ತೀನಿ ಅಂತ ಯಾವಾಗ ಮೈಂಡಲ್ಲಿ ಅಂದ್ಕೊಳಲ್ಲ, ಓಕೆನಾ. ಆಮೇಲೆ ಇದನ್ನು ತಿಂದರೆ ಲಾಸ್ ಆಗ್ತೀನಿ ಎಲ್ಲ ಈ ಟೈಪ್ ಮೈಂಡಲ್ಲಿ ನೀವು ಒಂದು ತಕ್ಷಣ ಅದನ್ನು ನೋಡಿದ ತಕ್ಷಣ ಇವಾಗ ನೀವು ರೈಸ್ ತಿಂದ್ರೇ ನಾನು ದಪ್ಪ ಆಗ್ತೀನಿ, ಸ್ವೀಟ್ ತಿಂದ್ರೇ ದಪ್ಪ ಆಗ್ತೀನಿ ಅದನ್ನೆಲ್ಲ ಅಂತಂದಾಗ ನೀವೇನು ಅನ್ಕೊತೀರ, ಜಸ್ಟ್ ಅದನ್ನು ಈ ಥರ ಮೈಂಡಲ್ಲಿ ಹೇಳ್ಕೊಳ್ಳಿ. ಆಮೇಲೆ ಅದನ್ನು ಡಿಲೀಟ್ ಅಂದ್ಕೊಂಬಿಡಿ,
ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ನೀವು ಮೆಡಿಟೇಷನ್ ಮಾಡ್ತಾ ಬಂದಾಗ ನೀವು ಒಟ್ಟಾರೆ ಅದನ್ನು ಬೀಜನ ಬಿತ್ತೋಕ್ಕೆ ಹೋಗಬೇಡಿ. ಸೊ ಅದೇನಾದರೂ ಬಂತು ಅಂದರೆ ಜಸ್ಟ್ 3 ಟೈಮ್ಸ್ ಕಣ್ಮುಚ್ಚಿ ಕ್ಯಾನ್ಸಲ್ ಅಂತ 3 ಟೈಮ್ಸ್ ಕ್ಯಾನ್ಸಲ್ ಅಂತ ಹೇಳಿಬಿಡಿ, ಮುಗಿದೋಗುತ್ತೆ. ಓಕೆನಾ? ಆವಾಗ ಮತ್ತೆ ನಿಮಗೆ ಅಷ್ಟು ನೀವು ಅವೇರ್ ಆಗಿದ್ದಾಗ ಮಾತ್ರ ಅದು ನಿಮಗೆ ವರ್ಕೌಟ್ ಆಗುತ್ತೆ. ಸೊ ಎಲ್ಲರೂ ವರ್ಕೌಟ್ ಮಾಡ್ತಾರೆ, ಜಿಮ್ಗೆ ಹೋಗ್ತಾರೆ, 3 ಟೈಮ್ಸ್ ಊಟ, ಅದು ಬೇರೆ 2 ಟೈಮ್ಸ್ ಊಟ ಮಾಡ್ತಾರೆ, ಉಪವಾಸ ಇರೋಕ್ಕೆ ಹೋಗ್ತಾರೆ, ಏನೆಲ್ಲ ಮಾಡ್ತಾರೆ. ಬಟ್ ನನಗೆ ಅನಿಸಿರೋದು, ನಾನು ಫಾಲೋ ಮಾಡ್ತಿರೋದನ್ನು ಮಾತ್ರ ನಾನು ನಿಮಗೆ ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆನಾ? ಮೆಡಿಟೇಷನಲ್ಲಿ ಕೂತ್ಕೊಂಡು ನೀವು ನಿಮ್ಮ ಇಂಟೆನ್ಷನ್ನು ನೀವು ವಿಜುವಲೈಸ್ ಮಾಡ್ಕೊಬೇಕು. ವಿಜುವಲೈಸ್ ಮಾಡಿಕೊಂಡು ನೀವು ಹೇಗಿರಬೇಕು, ನೀವು ಹೇಗಿರಬೇಕು ಅಂತ ಫಸ್ಟ್ ಆಲ್ರೆಡಿ ನೀವು ಒಂದು ಟೈಮ್ ಅಂದ್ಕೊಂಡು ಇಷ್ಟು ವೆಯ್ಟಿಗೆ ಇಷ್ಟು ಹೈಟಿಗೆ ಇಷ್ಟು ವಯಸ್ಸಿಗೆ ಇಷ್ಟು ಹೈಟ್ ಇರಬೇಕು ಅಂತೆಲ್ಲ ವಿಜುವಲೈಸ್ ಮಾಡಿಕೊಂಡು, ಬೇಕಿದ್ದರೆ ನೀವು ಏನಾದರೂ ಚಿಕ್ಕವರು ಅಥವಾ ನಿಮ್ಮ ವಯಸ್ಸು ಕಡಿಮೆ ಇದ್ದಾಗ ನೀವು ತುಂಬ ಆವಾಗ ಕರೆಕ್ಟಾಗಿ ವೆಯ್ಟ್ ಇದ್ರಿ ಅಂದರೆ ಆ ಫೋಟೋ ಏನಾದರೂ ಇತ್ತು ಅಂದರೆ ಅದನ್ನು ನೀವು ಮಲಗೋ ರೂಮಲ್ಲಿ ಹಾಕ್ಕೊಂಬಿಡಿ. ಅಥವಾ ನೀವು ಎಲ್ಲಿ ಜಾಸ್ತಿ ಓಡಾಡ್ತೀರ ಅದನ್ನು ಹಾಕ್ಕೊಳ್ಳಿ. ನಾ ಇಷ್ಟು ವೆಯ್ಟ್ ಆಗಬೇಕು ಅಂತ ಅದನ್ನು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ನೀವು ಫೀಡ್ ಮಾಡ್ತಾ ಬನ್ನಿ. ಓಕೆನಾ? ಸೊ ಇದನ್ನು ಹೊರತುಪಡಿಸಿ ಏನು ಮಾಡ್ಬೋದು, ಏನಿಲ್ಲ, ನೈಟ್ ಜಾಸ್ತಿ ನೀವು ಆದಷ್ಟು ಚಪಾತಿ ಅಥವಾ ರೊಟ್ಟಿ ತಿಂತಾ ಬನ್ನಿ. ಆದಷ್ಟು ಕಾಳಿನ ಪಲ್ಯಗಳನ್ನ ಯೂಸ್ ಮಾಡಿ. ಸೊ ರೊಟ್ಟಿ ಜೊತೆ ಕಾಳಿನ ಪಲ್ಯ ಆಗಿದ್ದರೆ ನಮಗೆ ಫಿಟ್ಟಾಗಿರೋಕ್ಕೆ ಹೆಲ್ಪ್ ಆಗುತ್ತೆ. ಓಕೆನಾ? ಮತ್ತು ಇದು ನನ್ನ ಸಜೆಷನ್. ಏಕೆಂದರೆ ಆಲ್ಮೋಸ್ಟು ಕಂಪೇರ್ ಟು ಮಲೆನಾಡು, ಬಯಲುಸೀಮೆಯಲ್ಲಿ ಎಲ್ಲರೂ ಎಷ್ಟು ಫಿಟ್ಟಾಗಿರ್ತಾರೆ ಅಂದರೆ ಮೇನ್ ರೀಸನ್ ಇದೇ ಆಗಿರುತ್ತೆ. ಏಕೆ? ಅವರೆಲ್ಲ ಕಾಳಿನ ಪಲ್ಯ ತಿಂತಾರೆ, ರೊಟ್ಟಿ ತಿಂತಾರೆ, ಚಪಾತಿ. ಸೊ ಇದೆಲ್ಲ ತಿಂದು ಆಟೋಮೆಟಿಕ್ಕಾಗಿ ಅವರು ನೋಡೋಕ್ಕೆ ಸ್ಲಿಮ್ಮಾಗಿದ್ರೂ ಫುಲ್ ಫಿಟ್ಟಾಗಿರ್ತಾರೆ. ಸೊ ಇದು ನಿಮಗೆ ಒಂದು ಸಜೆಷನ್ನು. ಆದಷ್ಟು ರೊಟ್ಟಿ ತಿಂತಾ ಬನ್ನಿ, ಚಪಾತಿ ತಿಂತಾ ಬನ್ನಿ, ಕಾಳುಗಳು ಮತ್ತು ಹಸಿ ಪಲ್ಯಗಳು ಅಂದರೆ ಹಸಿ ತರಕಾರಿಗಳು ತಿಂತಾಯಿರಿ. ಓಕೆ? ಇದೆಲ್ಲ ನಮಗೆ ತುಂಬ ಒಳ್ಳೆಯದಿರುತ್ತೆ. ಸೊ ಆಯಿಲ್ ಕಡಿಮೆ ಮಾಡಿ, ಆಗ ನಾವು ಯಾವಾಗಲೂ ಫಿಟ್ಟಾಗಿರ್ತೀವಿ. ಓಕೆನಾ? ಇದನ್ನೆಲ್ಲ ವೀಡಿಯೋಸಲ್ಲಿ ಹೇಳಿರ್ತಾರೆ. ಬಟ್ ಏನಪ್ಪ ಅಂದರೆ ಮೆಡಿಟೇಷನ್ ಮೂಲಕನೂ ನಾವು ಈಸಿಯಾಗಿ ನಮ್ಮ ವೆಯ್ಟನ್ನು ನಾವು ಲಾಸ್ ಮಾಡ್ಕೊಬೋದು. ಸೊ ನೀವು ಫಸ್ಟಿಗೆ ಒಂದೇ ಸರಿಗೇ ನೀವು ನನ್ನ 10 kg ವೆಯ್ಟ್ ಲಾಸ್ ಆಗಬೇಕು ಅಂತ ಅಂದ್ಕೊಬೇಡಿ. ಫಸ್ಟ್ 1 kg ಟ್ರೈ ಮಾಡಿ, ಆಮೇಲೆ 2 kgs ಟ್ರೈ ಮಾಡಿ. ಹಾಗೆ ಬರ್ತಾ ಕಡಿಮೆ ಮಾಡ್ತಾ ಬನ್ನಿ. ಓಕೆನಾ? ನೀವು ಸಡನ್ನಾಗಿ ಅಷ್ಟು ಹೇಳಿದರೆ ಅದು ನಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಕನ್ಫ್ಯೂಸ್ ಆಗಿ ಏನು ತೊಗೊಬೇಕು ಏನು ಬಿಡಬೇಕು ಗೊತ್ತಾಗಲ್ಲ. ಓಕೆ? ಸೊ ಏನಪ್ಪ ಮೆಡಿಟೇಷನ್ನಿಂದನೇ ಮಾಡ್ಬೋದು. ಸೊ ನಿಮಗೆ ಒಂದು ಬೆನಿಫಿಟ್ ಏನು, ಇವಾಗ ನೀವು ಯೋಗಾಗೆ ಹೋಗಿರ್ತೀರ, ಅಲ್ಲೆಲ್ಲ ಜಿಮ್ಗೆ ಹೋಗಿರ್ತೀರ, ಬಟ್ ಅದೇನು ಒಂದೇ ವರ್ಕೌಟ್ ಆಗುತ್ತೆ. ನಿಮಗೆ ವರ್ಕೌಟ್ ಮಾಡ್ತೀರಾ, ಮನೆಗೆ ಬರ್ತೀರಾ. ಬಟ್ ಅದೇ ಇಲ್ಲಿ ಕುತ್ಕೊಂಡು ನೀವು ಹೇಗೆ ವಿಜುವಲೈಸ್ ಮಾಡ್ಕೊತೀರಾ, ನೀವು ಹೇಗೆ ಇಂಟೆನ್ಷನ್ ಕೊಡ್ತೀರಾ, ಅದನ್ನು ನೀವು ಕಲಿತಾ ಹೋದಷ್ಟು ನೀವು ಪೀಸ್ಫುಲ್ಲಾಗಿರ್ತೀರ. ನಿಮ್ಮ ಲೈಫಲ್ಲಿ ಏನೆಲ್ಲ ಬೇಕು ಸಕ್ಸಸ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಯಾಕೆಂದರೆ ಮೆಡಿಟೇಷನ್ನಿಂದ ತುಂಬ ಬೆನಿಫಿಟ್ಸ್ ಇದೆ. ಸೊ ನೀವು ಯಾವಾಗ ಮೆಡಿಟೇಷನ್ ಗೊತ್ತಿಲ್ಲ ಅಂದವರಿಗೆ ಹೋಗಿ ಬೇಕಿದ್ದರೆ ನೀವು ಗೂಗಲ್ ಮಾಡಿ ಮೆಡಿಟೇಷನ್ ಎಷ್ಟು ಬೆನಿಫಿಟ್ಸ್ ಇದೆ ಅಂತ ಎಲ್ಲ ತಿಳ್ಕೊಳ್ಳಿ. ಸೊ ಇದನ್ನು ಅಪ್ಲೈ ಮಾಡಿದರೆ ನಿಮ್ಮ ಲೈಫಲ್ಲಿ ಇದೊಂದು ಸಣ್ಣ ರೀಸನ್ನಿಂದ ನೀವು ಮೆಡಿಟೇಷನ್ನಿಗೆ ಬಂದಂಗಾಗುತ್ತೆ. ಓಕೆನಾ? ಸೊ ಇಷ್ಟೆಲ್ಲ ಆದಮೇಲೆ ಇನ್ನೇನು ಮಾಡ್ತೀರಾ ಅಂದರೆ ಯಾವಾಗಲೂ ಸೆಲ್ಫ್ ಲವ್ ಮಾಡ್ತಾಯಿರಿ. ಸೊ ನಿಮ್ಮ ಒಳಗಡೆ ಸೆಲ್ಫ್ ಲವ್, ಸ್ವಯಂ ಪ್ರೀತಿ ಇಲ್ಲದೇ ಇದೆಲ್ಲ ಪ್ರಾಬ್ಲಮ್ ಆಗ್ತಾ ಇರಬಹುದು. ಅದಕ್ಕೆ ಏನು ಮಾಡ್ತೀರಾ ಅಂದರೆ ನೀವು ಆದಷ್ಟು ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಮಿರರ್ ಮುಂದೆ ಹೋಗಿ ನಿಂತ್ಕೊಂಡು, ನಾನು ಫಿಟ್ಟಾಗಿದ್ದೀನಿ, ನನ್ನ ಬಾಡಿ ತುಂಬ ಚೆನ್ನಾಗಿದೆ, ತುಂಬ ಸುಂದರವಾಗಿದೆ, ನಾನು ಕರೆಕ್ಟಾಗಿದ್ದೀನಿ, ಎಷ್ಟು ಫುಡ್ ಬೇಕೋ ಅಷ್ಟನ್ನು ನಾನು ತಗೊಳ್ತಾ ಇದ್ದೀನಿ ಅಂತ ಎಲ್ಲ ನೀವು ಅದನ್ನು ಹೇಳ್ತಾ ಬನ್ನಿ. ಓಕೆನಾ? ಆಮೇಲೆ ನೀವು ಹೇಗೆ ಇದ್ರೂ ಫಸ್ಟ್ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಫಸ್ಟು ನಿಮ್ಮನ್ನು ನೀವು ಇಷ್ಟಪಡಿ. ಯಾವಾಗಲೂ ನೀವು ಐ ಲವ್ ಮೈ ಸೆಲ್ಫ್ ಅಂತ ಅಫರ್ಮ್ ಮಾಡ್ತಾನೆ ಇರಿ. ಮತ್ತು ಸೊ ನಾನು ನಿಮಗೆ ಬೇಕು ಅಂದರೆ ಅಫರ್ಮೇಷನ್ಸ್ ಕಳಿಸ್ತೀನಿ, ಆ ಅಫರ್ಮೇಷನ್ಸನ್ನು ನೀವು ಯೂಸ್ ಮಾಡ್ಕೊಳ್ಳಿ. ಓಕೆನಾ? ಸೊ ಇಷ್ಟಂತೂ ನಾನಂತೂ ಫಾಲೋ ಮಾಡೋದು. ಸೊ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ನೀವು ಇದನ್ನು ಫಾಲೋ ಮಾಡಿ. ಹಾಗೆ ಬೇಕು ಅಂದರೆ ನಾನು ನಿಮಗೆ ಏನಾದರೂ ಈ ಅಫರ್ಮೇಷನ್ಸ್ ಮಾತ್ರ ಬೇಕು ಅಂದರೆ ವಿತ್ ಮೆಡಿಟೇಷನ್, ಸೊ ವಿತ್ ಮೆಡಿಟೇಷನ್ ಅಫರ್ಮೇಷನ್ಸ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೀನಿ. ಓಕೆ? ನಿಮಗೇನೋ ರಿಸಲ್ಟ್ ಬಂದರೆ ನನಗೆ ಕಮೆಂಟ್ ಮಾಡಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್.